ತಂಡಕ್ಕೆ ಒಂದು ಹೆಸರೈತಿ ವಿಶೇಷ. ಮಂಡಿಕೋಲು ಸರಕಾರಿ ಪ್ರಾಥಮಿಕ ಶಾಲೆಗೆ ಇದೀಗ ಹೊಸ ಮೆರುಗು ಬಂದಿದೆ. ಸುಳ್ಯ ಸರಕಾರಿ ಪ್ರಥಮ ದರ್ಜೆ ಕಾಲೇಜಿನ ಎನ್ಎಸ್ಎಸ್ ವಿದ್ಯಾರ್ಥಿಗಳು ವಿಶೇಷ ಶಿಬಿರದ ಅಂಗವಾಗಿ ಶಾಲೆಯ ಗೋಡೆಗಳಲ್ಲಿ ಆಕರ್ಷಕ ವರ್ಲಿ ಚಿತ್ರಗಳನ್ನು ಬಿಡಿಸಿ ಎಲ್ಲರ ಗಮನ ಸೆಳೆದಿದ್ದಾರೆ. ಎನ್ಎಸ್ಎಸ್ ಶಿಬಿರಗಳು ಸಾಮಾನ್ಯವಾಗಿ ಎಲ್ಲ ಭಾಗಗಳು ನಡೀತಾ ಇರ್ತವೆ. ಬೇರೆ ಬೇರೆ ಕಾಲೇಜುಗಳು ಈ ಕೆಲಸ ಮಾಡ್ತೀವಿ. ಆದರೆ ಈ ವರ್ಷ ನಮಗೆ ವಿಶೇಷವಾಗಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸುಳ್ಯ ಇಲ್ಲಿಯ ವಿದ್ಯಾರ್ಥಿಗಳು, ಎನ್ಎಸ್ಎಸ್ ವಿದ್ಯಾರ್ಥಿಗಳು ಇಲ್ಲಿ ನಮಗೆ ಅವರ ಸಾಮಾನ್ಯ ಕಾರ್ಯಚಟುವಟಿಕೆ ಜೊತೆಗೆ ನಮಗೆ ವಿಶೇಷವಾಗಿ ಇಲ್ಲೊಂದು ಸುಂದರವಾದಂಥ ಒಂದು ಕೈತೋಟ ರಚನೆ ಮಾಡಲಿಕ್ಕೆ ಅದಕ್ಕೆ ಪೂರಕ ಒಂದು ವ್ಯವಸ್ಥೆಗಳು, ನಮ್ಮ ಶಾಲಾ ಉದ್ಯಾನವನ ಇದೆ, ಅದನ್ನು ರಿನೋವೇಟ್ ಮಾಡೋ ಕೆಲಸಗಳು, ಅದರ ಜೊತೆಗೆ ವಿಶೇಷವಾಗಿ ಈ ಒಂದು ವರ್ಲಿ ಆರ್ಟ್ ನೋಡ್ತಾ ಇರ್ಬೋದು. ಇವತ್ತು ಇಡೀ ನಮ್ಮ ಈ ಶಾಲೆಯ ವರಾಂಡಕ್ಕೆ ಸುಂದರವಾದಂಥ ವರ್ಲಿ ಆರ್ಟ್ ಮಾಡುವ ಮೂಲಕ ಅದು ವಿಶೇಷವಾಗಿ ಅವರು ಪ್ರಥಮವಾಗಿ ಈ ಶಾಲೆಗೆ ಅವರು ಮಾಡಿರುವಂಥ ಸರ್ಕಾರಿ ಶಾಲೆಗೆ ಏನಾದರೂ ಕೊಡುಗೆ ಕೊಡಬೇಕು ಅನ್ನೋ ದೃಷ್ಟಿಯಲ್ಲಿ ಅವರು ಮಾಡಿದ್ದಾರೆ. ಸುಮಾರು 11 ವಿದ್ಯಾರ್ಥಿಗಳು 5 ದಿನಗಳ ಕಾಲ ಬೆಳಗ್ಗಿನಿಂದ ರಾತ್ರಿ ತನಕ ಶ್ರಮಿಸಿ ನೃತ್ಯ, ಕೃಷಿ, ಜಾನಪದ, ಯೋಗ, ಸ್ವಚ್ಛತೆ, ಶಾಲಾ ಚಟುವಟಿಕೆ ಸೇರಿದಂತೆ ಸುಮಾರು 20ಕ್ಕೂ ಹೆಚ್ಚು ವರ್ಲಿ ಚಿತ್ರಗಳನ್ನು ಗೋಡೆಗಳಲ್ಲಿ ಮೂಡಿಸಿದ್ದಾರೆ. ಎನ್ಎಸ್ಎಸ್ನ ಎಲ್ಲ ಕಾರ್ಯಚಟುವಟಿಕೆಗಳೊಂದಿಗೆ ಇದೊಂದು ಒಂದು ಒಳ್ಳೆ ರೀತಿಯ ಕಲಾತ್ಮಕವಾದ ಒಂದು ಮೆರುಗನ್ನು ನೀಡಬೇಕು ಅಂತೇಳಿ ನಮ್ಮ ಶಿಬಿರಾಧಿಕಾರಿಗಳು ಹಾಗೂ ಇಲ್ಲಿ SDMC ಅವರು ನಮಗೊಂದು ಮನವಿ ಮಾಡಿದ್ರು. ಆ ಪ್ರಕಾರವಾಗಿ ನಾವು ಎಲ್ಲರೂ ತಯಾರಿ ಮಾಡಿ ನಾವು 11 ಜನ ಸೇರಿಕೊಂಡು ಡೇ ಅಂಡ್ ನೈಟ್ ಇಲ್ಲಿ ಎಲ್ಲ ಕೆಲಸ ಮಾಡಿ ಈ ರೀತಿಯಾಗಿ ಎಲ್ಲ ಗೋಡೆಗಳಿಗೆ ಒಂದು ಮೆರುಗನ್ನು ನೀಡಿದ್ದೇವೆ. ವಿಶೇಷವೆಂದರೆ ಈ ವಿದ್ಯಾರ್ಥಿಗಳು ಯಾವುದೇ ತರಬೇತಿ ಪಡೆದವರಲ್ಲ. ತಮ್ಮ ಆಸಕ್ತಿ ಮತ್ತು ಪ್ರತಿಭೆಯಿಂದಲೇ ಈ ಕಲಾಕೃತಿಗಳನ್ನು ರಚಿಸಿದ್ದಾರೆ. ಈಗ ಶಾಲೆಯ ಗೋಡೆಗಳು ಬಣ್ಣ ಬಣ್ಣದ ವರ್ಲಿ ಚಿತ್ರಗಳಿಂದ ಕಂಗೊಳಿಸುತ್ತಿದ್ದು ವಿದ್ಯಾರ್ಥಿಗಳು ಮತ್ತು ಗ್ರಾಮಸ್ಥರು ಸಂತಸ ವ್ಯಕ್ತಪಡಿಸಿದ್ದಾರೆ. ಈ ಒಂದು ಶಾಲೆಗೆ ನಾವು ಶ್ರಮದಾನ ಜೊತೆಗೆ ಏನಾದ್ರೂ ಒಂದು ಗುರುತು ಉಳಿಸುವ ನಿಟ್ಟಿನಲ್ಲಿ ಒಂದು ಆರ್ಟ್ ಆಗಿ ಇರಲಿ ಅಥವಾ ಸಸ್ಯೋದ್ಯಾನದ ನಿರ್ಮಾಣವಾಗಿರಲಿ ಅಥವಾ ಶಾಲಾ ಕೈತೋಟದ ನಿರ್ಮಾಣವಾಗಿರಲಿ ಚಂದವಾಗಿ ಮಾಡಬೇಕು ಅಂತ ನಮ್ಮ ಕಾಲೇಜಲ್ಲಿ ಒಂದು ಮೀಟಿಂಗ್ ಮಾಡಿ ನಮ್ಮ ಹುಡುಗರೆಲ್ಲ ಒಂದು ಸಭೆ ಸೇರಿ, ಸರ್ ಒಂದು ಗುರುತು ಉಳಿಸೋಣ ಸರ್, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಅಂದ್ರೆ ಏನು, ಅದ್ರ ಗತ್ತೇನು ತೋರಿಸೋಣ ಸರ್ ಅಂತ ಎಲ್ಲ ಒಂದು ಸಭೆ ಸೇರಿ ಮಾಡಿ ಅದೇ ರೀತಿ ಈ ಒಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಒಂದು ವರ್ಲಿ ಆಟನ್ನು ಚಿತ್ರಿಸಿದ್ದಾರೆ. ಇದು ಈ ಶಾಲೆಗೆ ಒಂದು ಮೆರುಗು ನೀಡುತ್ತೆ. ಈ ಶಾಲೆಗೆ ಅಷ್ಟೇ ಅಲ್ಲದೆ ನಮ್ಮ ಕಾಲೇಜಿಗೆ ಒಂದು ಹೆಮ್ಮೆ, ಒಂದು ಸರ್ಕಾರಿ ಶಾಲೆ ಹೆಮ್ಮೆಯ ಜೊತೆಗೆ ನಮ್ಮ ಕಾಲೇಜು ನಮ್ಮ ಹೆಮ್ಮೆ ಅನ್ನೋ ರೀತಿ ನಮ್ಮ ಇತಿಹಾಸ ಮತ್ತು ತಂಡ, ಈ ತಂಡಕ್ಕೆ ಒಂದು ಹೆಸರೈತಿ ವಿಶೇಷ. ಈ ತಂಡದ ಹೆಸರು ಅಂತ. ಆ ಟೀಮ್ ಅವರು ನಮ್ಮ ಕಾಲೇಜಿಗೆ ಒಂದು ಹೆಮ್ಮೆ ತಂದಿದ್ದಾರೆ. ಅವ್ರಿಗೆ ಎಷ್ಟೇ ಕೃತಜ್ಞತೆ ಸಲ್ಲಿಸಿದ್ರು ಅದು ನನ್ನ ಪ್ರಕಾರ ಕಡಿಮೆನೆ. ಇದು ಕೇವಲ ಚಿತ್ರಕಲೆ ಅಲ್ಲ, ಸಮಾಜ ಸೇವೆಯ ಮೂಲಕ ಶಿಕ್ಷಣ ಸಂಸ್ಥೆಗೆ ನೀಡಿದ ಒಂದು ಸುಂದರ ಕೊಡುಗೆ.